ಗ್ಯಾರಂಟಿಗೆ ಯಾರು ಹೆಚ್ಚಿಗೆ ಅದಾವಪ್ಪ ಅಂದ್ರೆ ಅಹಿಂದ ಸಂಘಟನೆಗಳಿಗೆ, ಅಹಿಂದ ಜನರಿಗಿನ ಹೆಚ್ಚಿದ್ದಾವೆ. ಯಾಕಂದ್ರೆ ಬಿದ್ದವರು ಸಮುದಾಯಗಳಿದ್ದಾವೆ ಅಹಿಂದಲ್ಲೇ. ಹೀಗಾಗಿ ಅವರ ಹೆಚ್ಚಿಗೆ ಗ್ಯಾರಂಟಿಯನ್ನು ಬಳಸೋದ್ರಿಂದಾಗೆ ಸಹಜವಾಗಿ ಗ್ಯಾರಂಟಿ ಲಾಭನೂ ಅವ್ರಿಗೆ ಆಗ್ತದೆ. ಜೊತೆಗೆ ಮಹಿಳೆಯರಿಗೆ ಏನದಪ್ಪ ಅಂತಂದ್ರೆ ಬಸ್ ಫ್ರೀ ಇರೋದ್ರಿಂದ ಮತ್ತು ಅವ್ರಿಗೆ 2,000 ರೂಪಾಯಿ ಪ್ರತಿ ತಿಂಗಳ ಮುಖ್ಯಸ್ಥಿಗೆ, ಕುಟುಂಬದ ಮುಖ್ಯಸ್ಥಿಗೆ ಕೊಡೋದ್ರಿಂದಾಗೆ ಇವತ್ತು ಕಾಂಗ್ರೆಸ್ ಇದ್ದು ಪ್ರತಿ ಮನೆಗೆ ಹೋಗಿ ಮುಟ್ಟ್ಯದಪ್ಪ ಅಂತ ಹೇಳ್ಬೇಕಾಗಿತ್ತು. ಹೀಗಾಗಿ ಈಗ BJP ಮುಂದಿರೋ ಸವಾಲು ಏನಪ್ಪ ಅಂತಂದ್ರೆ ಮುಂಬರುವ ಚುನಾವಣೆಯಲ್ಲಿ ಏನೇನು ಮಾಡಿದ್ರೆ ನಾವು ಗೆಲ್ತೀವಿ ಅನ್ನುವಂಥದ್ದು. ಈ ಎಲ್ಲ ಕ್ಯಾಲ್ಕುಲೇಷನ್ ಲೆಕ್ಕ ಹಾಕಿದಾಗ ಈ ಸಲ ರಿಸಲ್ಟ್ ಮುಂದೆ ರಿಪೀಟ್ ಆಗ್ತದೇನೋ ಅಂತ ನಾವು ಹೇಳ್ಬೋದು. ಬಟ್ ಜನರ ಮನುಷ್ಯ ಏನು ನಡೆಯುತ್ತಿದೆ ಏನಿಲ್ಲ ಅನ್ನುವಂಥದ್ದು ಇನ್ನು ಮುಂದಿನ ದಿನದಲ್ಲಿ ಗೊತ್ತಾಗ್ತಾ ಹೋಗುವಂಥದ್ದು. ಮಾತ್ರ ಈಗ ಏನು ಹೊಸ ಒಂದು ಕ್ಯಾಲ್ಕುಲೇಷನ್ ಮಾಡಿ ರಾಹುಲ್ ಗಾಂಧಿ ಇದ್ದಂಥವರು ಮತ್ತು ಇನ್ನೊಂದು ಮಾಡ್ತಾಯಿದ್ದಾರೆ. ರಾಹುಲ್ ಗಾಂಧಿ ರಾಷ್ಟ್ರೀಯ ಮಟ್ಟದಲ್ಲೇ ಸಿದ್ದರಾಮಯ್ಯರನ್ನು OBC ಲೀಡರಪ್ಪ ಅನ್ನೋಂಗೆ ಮ್ಯಾಲೆ ಬೈಯುವಂಥ ಪ್ರಯತ್ನ ನಡೆಸಿದ್ದಾರೆ. ಇದರಿಂದ ಸಹಜವಾಗಿ ರಾಷ್ಟ್ರೀಯ ಮಟ್ಟದಲ್ಲೇ ಒಂದು ಹೊಸ ರಾಜಕೀಯ ಶುರುವಾಗುವ ಸಾಧ್ಯತೆಗಳಿದ್ದಾವೆ. ಮತ್ತು ಈಗ ಅವ್ರಿಗೆ ಒಂದು ಕಡೆಗೆ ಖರ್ಗೆ ಅವರು, ಇನ್ನೊಂದು ಕಡೆಗೆ ಸಿದ್ದರಾಮಯ್ಯ ಸಿಕ್ಕಿದ್ರಿಂದ ಭಾಳಷ್ಟು ಭ್ರಷ್ಟವಾಗಿದ್ದಾರೆ. ಹೀಗಾಗಿ BJP ಇದ್ದಿದ್ದು ಇವತ್ತು ಏನಪ್ಪ ಅಂದರೆ ಯಾವ ರೀತಿ ನಾವು ಸಮಸ್ಯೆನ ಸಾಲ್ವ್ ಮಾಡ್ಕೋಬೇಕು, ಮುಂಬರೋ ಚುನಾವಣೆ ಹೆಂಗೆ ಗೆಲ್ಲಬೇಕು ಅನ್ನುವಂಥ ಒಂದು ದೊಡ್ಡ ಕಸರತ್ತು ನಡೆಸಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಆಗ್ತದನೋ ಇಲ್ಲ ಅನ್ನೋದನ್ನು ಮುಂದಿನ ದಿನದಲ್ಲಿ ನೋಡೋಣ ಅಂತ ಹೇಳ್ತಾ, ಒಟ್ಟಾರೆಯಾಗಿ BJP JDS ಗೆಲ್ಲಬಹುದಾ 2028 ಈಗಿನ ಸ್ಥಿತಿಯಲ್ಲಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ತಿಳಿಸ್ತಾರೆ ಎಂಬುದು ಸತ್ಯದ ಕೈಗನ್ನಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.